ವೆಲ್ಕಮ್ ಬ್ಯಾಕ್. ಕಲಾಸಿ ಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ. ಕಲಾಸಿ ಪಾಳ್ಯಕ್ಕೆ ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು? ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದ್ವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿ ಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಕಲಾಸಿ ಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ. ಕಲಾಸಿ ಪಾಳ್ಯಕ್ಕೆ ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು? ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದ್ವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿ ಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಕಲಾಸಿ ಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ. ಕಲಾಸಿ ಪಾಳ್ಯಕ್ಕೆ ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು? ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದ್ವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿ ಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಕಲಾಸಿ ಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ. ಕಲಾಸಿ ಪಾಳ್ಯಕ್ಕೆ ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು?
ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಕಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ ಕಲಾಸಿಪಾಳ್ಯಕ್ಕೆ. ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು? ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಕಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಸಿಕ್ಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮ ಇತ್ತು ಆ ಸ್ಥಳದಲ್ಲಿ. ಸಿಎಂ ಕಾರ್ಯಕ್ರಮದ ಸ್ಥಳದಲ್ಲೇ ಜಿಲೆಟಿನ್ ಪತ್ತೆಯಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿಯಾಗಿತ್ತು ಇದೇ ಸ್ಥಳದಲ್ಲಿ ಕಲಾಸಿಪಾಳ್ಯಕ್ಕೆ. ಹಾಗಾದ್ರೆ ಎಲ್ಲಿಂದ ಬಂತು ಸ್ಫೋಟಕಗಳು? ಸಿಎಂ ಕಾರ್ಯಕ್ರಮ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ಸ್ಫೋಟಕಗಳು ಅವುಗಳನ್ನ ತರಲಾಗಿತ್ತ? ಎಲ್ಲಿಂದ ಈ ಸ್ಫೋಟಕಗಳು ಬಂದವು? ಹೇಗೆ ಪತ್ತೆಯಾದವು? ಯಾರು ತಂದ್ರು? ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಸಂಚು ನಡೆಸಲಾಗಿತ್ತ? ಜನನಿಬಿಡ, ಅತ್ಯಂತ ಜನನಿಬಿಡ ಪ್ರದೇಶ ಇದು ಕಲಾಸಿಪಾಳ್ಯ. ಇಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಡಿಟೋನೇಟರ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2 ಸೆಪರೇಟ್ ಆಗಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನು ಪ್ಲಾನ್ ನಡೆದಿತ್ತು? ಏನು ಸಂಚು ನಡೆದಿತ್ತು? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ದಾರೆ ಆ ಪ್ಲೇಸ್ ಅನ್ನ. ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಥಿಕ್ಲಿ ಪಾಪ್ಯುಲೇಟೆಡ್ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನನಿಬಿಡ ಪ್ರದೇಶ. ಅಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಶನಿವಾರ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಅಲ್ಲಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿ ಸಿಕ್ಕಿದೆ.